ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಈ ವಿಶೇಷ ನೋಟಕ್ಕೆ ಸ್ವಾಗತ. ನೋಡಿ, ಯುಗಾದಿ ಅಂದ್ರೆ ಕೇವಲ ಒಂದು ಹೊಸ ವರ್ಷದ ಆರಂಭ ಅಷ್ಟೇ ಅಲ್ಲ, ಇದು ನಮ್ಮ ಜೀವನಕ್ಕೆ ಒಂದು ದೊಡ್ಡ ಪಾಠವನ್ನೇ ಹೇಳ್ಕೊಡೋ ಹಬ್ಬ. ಹಾಗಿದ್ರೆ ಆ ಪಾಠವಾದ್ರೂ ಏನು? ಬನ್ನಿ ಅದ್ರ ಬಗ್ಗೆನೇ ಇವತ್ತು ಮಾತಾಡೋಣ. ಯಾಕಂದ್ರೆ ಈ ಹಬ್ಬ ಶುರುವಾಗೋದೇ ಒಂದು ಆಳವಾದ ತಾತ್ವಿಕ ಸಂಕೇತದೊಂದಿಗೆ. ಹೌದು, ಯುಗಾದಿ ಸಂಪೂರ್ಣ ಅರ್ಥವನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಮೊದಲು ನಾವು ಬೇವು ಬೆಲ್ಲನ ರುಚಿಯನ್ನ ಅರ್ಥ ಮಾಡ್ಕೋಬೇಕು. ಏನಿದು ಬೇವು ಬೆಲ್ಲ? ಇದೊಂದು ಕಹಿ ಬೇವಿನ ಎಲೆ ಮತ್ತು ಸಿಹಿ ಬೆಲ್ಲದ ಮಿಶ್ರಣ. ತುಂಬನೇ ಸರಳ ಅಲ್ವಾ? ಆದರೆ ಇದರ ಹಿಂದಿರೋ ಸಂದೇಶ ಬಹಳ ದೊಡ್ಡದು. ಜೀವನದಲ್ಲಿ ಸುಖ, ದುಃಖ, ಕಷ್ಟ, ಸಂತೋಷ ಎಲ್ಲವೂ ಬರುತ್ತೆ. ನಾವು ಎರಡನ್ನೂ ಒಂದೇ ಸಮನಾಗಿ ಸ್ವೀಕರಿಸಬೇಕು ಅನ್ನೋದೇ ಇದರ ನಿಜವಾದ ಅರ್ಥ. ನೋಡಿ, ಎಷ್ಟು ಸುಂದರವಾಗಿ ಇದನ್ನು ವಿಂಗಡಿಸಲಾಗಿದೆ. ಬೇವು ಅಂದ್ರೆ ಕಹಿ, ಅದು ದುಃಖದ ಸಂಕೇತ, ಜೀವನದಲ್ಲಿ ಎದುರಾಗೋ ಸವಾಲುಗಳ ಸಂಕೇತ. ಹಾಗೇನೆ ಬೆಲ್ಲದ ಸಿಹಿ, ಅದು ಸುಖದ, ಜೀವನದ ಸಂತೋಷದ ಕ್ಷಣಗಳ ಸಂಕೇತ. ಒಂದಿಲ್ದೆ ಇನ್ನೊಂದಿಲ್ಲ. ಅಂದಹಾಗೆ ಈ ಬೇವು ಬೆಲ್ಲವನ್ನು ತಿನ್ನುವಾಗ ಒಂದು ಶ್ಲೋಕವನ್ನ ಹೇಳೋ ಸಂಪ್ರದಾಯ ಇದೆ. ಇದರ ಅರ್ಥ 100 ವರ್ಷ ಆಯಸ್ಸು, ವಜ್ರದಂಥ ಗಟ್ಟಿಮುಟ್ಟಾದ ದೇಹ, ಎಲ್ಲ ಸಂಪತ್ತು ಸಿಗ್ಲಿ ಮತ್ತು ಎಲ್ಲಾ ರೋಗಗಳು ನಾಶವಾಗ್ಲಿ ಅಂತ ಬೇವಿನ ಎಲೆಯನ್ನು ತಿನ್ನಬೇಕು ಅಂತ. ಇಂಥ ಅದ್ಭುತವಾದ ಆರೋಗ್ಯದ ಹಾರೈಕೆ ಅಲ್ವಾ? ಸರಿ, ಈ ಒಂದು ಆಳವಾದ ತತ್ವವನ್ನ ಹಬ್ಬದ ದಿನದಂದು ಆಚರಣೆಗಳ ಮೂಲಕ ಹೇಗೆ ಜೀವಂತವಾಗಿ ಇಡಲಾಗುತ್ತೆ ನೋಡೋಣ ಬನ್ನಿ. ಯುಗಾದಿ ದಿನದ ಆರಂಭವೇ ತುಂಬಾನೇ ವಿಶೇಷ. ಬೆಳಗಿನ ಜಾವ ಸೂರ್ಯ ಹುಟ್ಟೋಕ್ಕೂ ಮುಂಚೆ ಎಣ್ಣೆ ಸ್ನಾನ ಮಾಡಿ ಹಳೆಯ ವರ್ಷದ ನಕಾರಾತ್ಮಕತೆಯನ್ನೆಲ್ಲ ತೊಳೆಯಬೇಕು ಅನ್ನೋ ನಂಬಿಕೆ. ಆಮೇಲೆ ಹೊಸ ಬಟ್ಟೆ ಹಾಕೊಂಡು ದೇವರ ಪೂಜೆ ಮಾಡಿ ಮನೆಯವರೆಲ್ಲರೂ ಸೇರಿ ಬೇವು ಬೆಲ್ಲ ತಿಂತಾರೆ. ಆಮೇಲೆ ಹೋಳಿಗೆ, ಮಾವಿನಕಾಯಿ ಚಿತ್ರಾನ್ನದಂಥ ಭರ್ಜರಿ ಊಟ ಇದ್ದೇ ಇರುತ್ತೆ. ಆದರೆ ಒಂದು ಪ್ರಶ್ನೆ, ಹೊಸ ವರ್ಷವನ್ನ ಆಚರಿಸೋಕೆ ಇದೇ ಸಮಯವನ್ನ ಯಾಕೆ ಆರಿಸ್ಕೊಂಡ್ರು? ಇದರ ಉತ್ತರ ಎಲ್ಲೂ ಇಲ್ಲ, ನೇರವಾಗಿ ಪ್ರಕೃತಿಯಲ್ಲೇ ಇದೆ. ಯುಗಾದಿ ಇದು ವಸಂತ ಋತುವಿನ ಆಗಮನವನ್ನ ಸೂಚಿಸುತ್ತೆ. ಯೋಚನೆ ಮಾಡಿ, ಗಿಡ ಮರಗಳೆಲ್ಲ ಹೊಸ ಚಿಗುರು ಹೊಡೆದು ನಿಂತಿರುತ್ತೆ, ಹೂವುಗಳು ಅರಳಿರುತ್ತೆ, ಪ್ರಕೃತಿಯ ಒಂದು ಹೊಸ ಚೈತನ್ಯದಿಂದ ಕಂಗೊಳಿಸ್ತಿರುತ್ತೆ. ಪ್ರಕೃತಿಯ ಈ ಹೊಸತನವೇ ನಮ್ಮ ಜೀವನದಲ್ಲೂ ಹೊಸ ಆರಂಭಕ್ಕೆ ಸ್ಫೂರ್ತಿ. ಪ್ರಕೃತಿಯ ಜೊತೆಗಿನ ಈ ಸಂಬಂಧ ಅಷ್ಟೇ ಅಲ್ಲ, ಈ ಆಚರಣೆಗೆ ಒಂದು ದೊಡ್ಡ ಐತಿಹಾಸಿಕ ಹಿನ್ನೆಲೆಯೂ ಇದೆ. ಅದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕ್ರಿಸ್ತಶಕ 78. ಈ ವರ್ಷ ಯಾಕಿಷ್ಟು ಮುಖ್ಯ ಅಂದ್ರೆ, ಇದು ಒಂದು ಹೊಸ ಯುಗದ ಅಂದ್ರೆ ಒಂದು ಶಕೆಯ ಆರಂಭವನ್ನ ಸೂಚಿಸುತ್ತೆ. ಇವತ್ತಿಗೂ ನಮ್ಮ ದಕ್ಷಿಣ ಭಾರತದ ಪಂಚಾಂಗಗಳಲ್ಲಿ ಈ ಶಕೆಯನ್ನೇ ಬಳಸಲಾಗುತ್ತೆ. ಹೌದು, ಅದೇ ಶಾಲಿವಾಹನ ಶಕೆ. ಶಾತವಾಹನ ವಂಶದ ಗೌತಮಿಪುತ್ರ ಶಾತಕರ್ಣಿ ಅಥವಾ ಶಾಲಿವಾಹನ ಆ ಕಾಲದ ಶಕರನ್ನು ಸೋಲಿಸಿ ಗೆಲುವು ಸಾಧಿಸಿದ ದಿನವಿದು. ಆ ದೊಡ್ಡ ವಿಜಯದ ನೆನಪಿಗಾಗಿಯೇ ಯುಗಾದಿಯ ದಿನದಂದೇ ಶಾಲಿವಾಹನ ಶಕೆ ಶುರುವಾಯಿತು. ಪ್ರಕೃತಿ ಆಯ್ತು, ಇತಿಹಾಸ ಆಯ್ತು. ಈಗ ಬರೋಣ ಪೌರಾಣಿಕ ಕಥೆಗಳಿಗೆ. ಯಾಕಂದ್ರೆ ಯುಗಾದಿಯ ಬೇರುಗಳು ನಮ್ಮ ಪುರಾಣಗಳಲ್ಲಿ ಇನ್ನೂ ಆಳವಾಗಿವೆ. ಒಂದಲ್ಲ ಎರಡಲ್ಲ, ಹಲವಾರು ಪೌರಾಣಿಕ ಕಾರಣಗಳಿವೆ ಯುಗಾದಿಗೆ. ಪುರಾಣಗಳ ಪ್ರಕಾರ ಸೃಷ್ಟಿಕರ್ತ ಬ್ರಹ್ಮ ಇಡೀ ವಿಶ್ವದ ಸೃಷ್ಟಿಯನ್ನೇ ಆರಂಭಿಸಿದ್ದು ಇದೇ ದಿನವಂತೆ. ಅಷ್ಟೇನಾ, ವಿಷ್ಣು ಮತ್ಸ್ಯಾವತಾರ ತಾಳಿ ವೇದಗಳನ್ನ ರಕ್ಷಿಸಿದ್ದು ಇದೇ ದಿನ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಶ್ರೀರಾಮ ರಾವಣನನ್ನ ಸಂಹಾರ ಮಾಡಿ ಅಯೋಧ್ಯೆಗೆ ವಾಪಸ್ ಬಂದು ಪಟ್ಟಕ್ಕೇರಿದ್ದು ಕೂಡ ಇದೇ ಶುಭದಿನದಂದು. ಹೀಗೆ ಗತಕಾಲದ ಹಿರಿಮೆಯನ್ನೆಲ್ಲ ನೆನೆಪಿಸ್ಕೊಳ್ಳೋ ಯುಗಾದಿ ಭವಿಷ್ಯದ ಬಗ್ಗೆನೂ ಒಂದು ಇಣುಕು ನೋಟ ಕೊಡುತ್ತೆ. ಅದು ಹೇಗೆ ಅಂತೀರಾ? ಅದೇ ಪಂಚಾಂಗ ಶ್ರವಣ. ಅಂದ್ರೆ ಹೊಸ ವರ್ಷದಲ್ಲಿ ಏನೆಲ್ಲ ಆಗ್ಬೋದು, ಗ್ರಹಗತಿಗಳು ಹೇಗಿರುತ್ತೆ ಅಂತ ದೇವಸ್ಥಾನಗಳಲ್ಲಿ ಪಂಡಿತರು ಪಂಚಾಂಗವನ್ನು ಓದಿ ಹೇಳೋ ಸಂಪ್ರದಾಯ. ಇದು ಭೂತಕಾಲವನ್ನ ಭವಿಷ್ಯದೊಂದಿಗೆ ಬೆಸೆಯೋ ಒಂದು ಅದ್ಭುತ ಸೇತುವೆ ಇದ್ದ ಹಾಗೆ. ಈ ಪಂಚಾಂಗದಲ್ಲಿ ಏನಿರುತ್ತೆ ಅಂದ್ರೆ, ಮುಂದಿನ ವರ್ಷ ಮಳೆ ಬೆಳೆ ಹೇಗಿರ್ಬೋದು, ದೇಶದ ರಾಜಕೀಯ ಮತ್ತು ಆರ್ಥಿಕ ಸ್ಥಿತಿ ಹೇಗಿರುತ್ತೆ, ಹಾಗೆ 12 ರಾಶಿಗಳ ಭವಿಷ್ಯ ಹೇಗಿದೆ ಅನ್ನೋ ವಿವರಗಳಿರುತ್ತೆ. ಇದು ಜನರಿಗೆ ಒಂದು ರೀತಿಯಲ್ಲಿ ವರ್ಷದ ಮಾರ್ಗದರ್ಶನದಂತೆ ಕೆಲಸ ಮಾಡುತ್ತೆ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸೆತು ತರುತ್ತಿದೆ. ಹೊಂಗೆ ಹೂವ ತುಂಗಳಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳ ಬರುತ್ತಿದೆ. ಬೇವಿನ ಕಹಿ ಬಾಳಿನಲ್ಲಿ
ಹೂವಿನ ನಸುಗಂಪು ಸೂಸಿ ಜೀವ ಕಳೆಯ ತರುತ್ತಿದೆ.